ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸಬೇಕು. ಈಗ ಏನ್ ಜಾತಿ ಗಣತಿ ನಡೀತಾ ಇದೆಯಲ್ಲ ಅದರ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸಬೇಕು ಅಂತ ಗದಗಿನ ತೋಂಟದಾರ್ಯ ಮಠದ ಸಿದ್ದರಾಮ ಶ್ರೀ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುರುಘಾ ಮಠದ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಹೇಳಿಕೆಯನ್ನ ನೀಡಿರುವುದು. ಸಂವಾದದಲ್ಲಿ ಭಕ್ತರ ಪ್ರಶ್ನೆಗೆ ಶ್ರೀಗಳ ಉತ್ತರ. ಜಾತಿ ಕಾಲಂನಲ್ಲಿ ಲಿಂಗಾಯತ ಅಂತ ಎಲ್ಲರೂ ಬರೆಸಬೇಕು, ಉಪಜಾತಿ ಕಾಲಂನಲ್ಲಿ ನಿಮ್ಮ ಉಪಜಾತಿಯನ್ನ ಬರೆಸಬೇಕು ಅಂತ ಹೇಳಿ ಅವರು ಹೇಳಿದ್ದಾರೆ. ನಾವೆಲ್ಲರೂ ಧರ್ಮದ ಅಭಿಮಾನದಿಂದ ಧರ್ಮದ ಕಾಲದಲ್ಲಿ ಲಿಂಗಾಯತ ಅಂತಾನೆ ಬರೆಸಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕು. ನಮ್ಮೆಲ್ಲರಿಗೂ ಧರ್ಮಾಭಿಮಾನ ಬೇಕು. ಇದರ ಅರ್ಥ ಬೇರೆ ಧರ್ಮಗಳನ್ನು ದೂಷಿಸಬೇಕು ಅಂತಲ್ಲ. ನಮ್ಮದು ಸ್ವಧರ್ಮ ನಿಷ್ಠೆ ಇರಬೇಕು, ಪರಧರ್ಮ ಸಹಿಷ್ಣುತೆ ಇರಬೇಕು. ಆ ದಿಸೆಯಲ್ಲಿ ಧರ್ಮದ ಕಾಲಂನಲ್ಲಿ ನಮ್ಮ ಧರ್ಮದ ಹೆಸರನ್ನ ಲಿಂಗಾಯತ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ನಮೂದಿಸಬೇಕು. ಅದರ ಜೊತೆಗೆ ಜಾತಿ ಕಾಲವಿದೆ, 8ನೇ ಕಾಲಮ್ಮು ಧರ್ಮದ ಕಾಲಮ್ಮು, ಅದರಲ್ಲಿ ಉಪಕಾಲಮ್ಮು 11 ನಮ್ಮದು ಇತರೆ ಅನ್ನುವಂಥದ್ರಲ್ಲಿ ಲಿಂಗಾಯತ ಧರ್ಮ ಅಂತ ಬಹಳ ಸ್ಪಷ್ಟವಾಗಿ ನಮೂದಿಸಬೇಕು. ಮತ್ತು ಗಣತಿದಾರರು ಅದನ್ನ ಬರೆದುಕೊಂಡಿರುವುದನ್ನ ನೀವೆಲ್ಲರೂ ಖಚಿತಪಡಿಸಿಕೊಳ್ಬೇಕು. ಇದು ಮುಖ್ಯವಾಗಿರುವಂಥದ್ದು.